ಕೃಷ್ಣ ನೀ ಬೇಗನೆ ಬಾರೋ ಕೃಗರಿತ್ತ ಗಿಟ ಗಿಟ ತಾಂ ತೋದಿನ ಗದಿಕುತಾಂಗ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನೇ ತೋರ ಬೇಗನೆ ಬಾರೋ ಮುಖವನೇ ತೋರ ಗೋ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳು ಘಮ ಘಮ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನೇ ತೋರ ಬೇಗನೆ ಬಾರೋ ಮುಖವನೇ ತೋರೋ ತಾದೇಂ ತರಿಗಿಡದಾಂ ತೋಂ ತಗಿಟದ ತಾತಯ್ಯ ದಿನದ ದಿನ ದಿನಕ ದಿನ ತಯ್ಯ ತಯ್ಯ ತಾದೇ ತಾತಯ್ಯ ದಿನದ ದಿನ ದಿನಕ ದಿನ ತೋಂ ತ ದಿನ ದೇಂ ತಾದೇಂ ದಿನ ದೇಂ ತಾದೇಂ ದಿನ ದೇಂ ತಾದೇಂ ದಿನ ದೇಂ ತಾದೇಂ ದಿನ ದೇಂ ದಿನ ದೇಂ ತದಿನ ತೈ ತಾತಯ್ಯ ದಿನದ ದಿನ ದಿನಕ ದಿನ ತಯ್ಯ ತಯ್ಯ ತಾದೇ ತಾತಯ್ಯ ದಿನದ ದಿನ ದಿನಕ ದಿನ ತೋಂ ತ ದಿನ ದೇಂ ತಾಗಿಡ್ಗ ದಿನ ದೇಂ ತಾಗಿಡ್ಗ ದಿನ ತೈ ತಾಗಿಡ್ಗ ದಿನ ದಿದ್ದಿಂ ದಿತ್ತೋಂ ತಾಗಿಡ್ಗ ತಾ ತೋಂಗ ತೋದಿ ತೊಂಗ ದಿನ ತೈ ತಾಗಿಡ್ಗ ತರಿಗಿಡ ಗಿಡದ್ಗ ತಾತೈತ ದಿತ್ತ ದಿನ ತೋಂಗ ತಾತಯ್ಯ ದಿತ್ತ ದಿನ ದೇಂ. ಜೋರಾದ ಚಪ್ಪಾಳೆ ಬರ್ತಾ ಇರಬೇಕು. ನೀವೆಲ್ಲ ಈಗ ನೋಡಿರುವುದು ಯಕ್ಷಗಾನದ ಪೂರ್ವರಂಗ, ಇಂಟ್ರಡಕ್ಷನ್ ತರ. ಯಕ್ಷಗಾನದಲ್ಲಿ ಪುರುಷ ವೇಷ, ರಾಜವೇಷ, ರಾಕ್ಷಸ ವೇಷ ಮತ್ತು ಸ್ತ್ರೀ ವೇಷ ಎಂಬ ವಿಭಿನ್ನ ವೇಷಗಳನ್ನು ಕಾಣಬಹುದು. ಈಗ ಮುಂದಿನದು ಲವಕುಶ ಪ್ರಸಂಗದ ಒಂದು ಭಾಗ. ಅಶ್ವಮೇಧದ ಕುದುರೆಯನ್ನು ಕಟ್ಟಿದ ಲವಕುಶರೊಂದಿಗೆ ಯುದ್ಧ ಮಾಡಲು ಶ್ರೀರಾಮಚಂದ್ರ ಸೇನೆಯೊಂದಿಗೆ ಬಂದು ಅವರ ಮುಂದೆ ನಿಂತಾಗ ಅವರಿಬ್ಬರು ಭಾವನೆಗಳನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ಅದು ಹಾಡ ಯಾವುದು ಅಂದರೆ ಲವನೆ ಬಾಬಾ ಮತ್ತು ಅನ್ನಕಾಳ್. ಮಾಡುತ್ತಿರುವರು ಪವಿ ಅಶ್ವಿನಿ ವಿಠಲ್ ಮತ್ತು ಆರುಷಿ ಗಿರೀಶ್. ಒಂದು ದೊಡ್ಡ ಚಪ್ಪಾಳೆಯಿಂದ ಮುಂದಿನ ಭಾಗಕ್ಕೆ ಹೋಗೋಣ. ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ ಲವನೆ ಬಾಬಾ
ನೀನೋಡು ಬರುತ್ತಿಯ ಅವನಿ ಪಾಲಕ ರಾಮಚಂದ್ರನು ಅವನಿ ಪಾಲಕ ಭುವಿಯ ಭಾರವ ಕಳೆದ ಮಹಿಮನು ಈ ಭುವಿಯ ಭಾರವ ಕಳೆದ ಮಹಿಮನು ಭವನ ರಾಮ ಭವನ ನಮ್ಮಳು ಹುಲಿಯ ಬೋರವ ಕಳೆದ ಮಹಿಮನು ಅವನ ಅಣ್ಣಕ್ಕೆ ಇವನನ್ನು ಕಾಣಲು ಅಣ್ಣಕ್ಕೆ ಇವನನ್ನು ಕಾಣಲು ಇವನ ಕಾಣಲು ಕಣ್ಣ ಪಾಪವು ಕಳೆದು ಇವನನ್ನು ಕಾಣಲು ಕಣ್ಣ ಪಾಪವು ತೊಳೆದು ಹೋದುದು ಕಣ್ಣ ಪಾಪವು ತೊಳೆದು ಹೋದು ತಣ್ಣಗಾಯಿತು ದುರದ ಬಯಕೆಯು ತಣ್ಣಗಾಯಿತು ಬಯಕೆಯು ಪುಣ್ಯ ಪುರುಷನೇ ದಿಟವಿದು ಪುಣ್ಯ ಪುರುಷನೇ ದಿಟವಿದು ತಣ್ಣಗಾಯಿತು ದುರದ ಬಯಕೆಯು ಪುಣ್ಯ ಪುರುಷನೇ ದಿಟವಿದು ಪುಣ್ಯ ಪುರುಷನೇ ದಿಟವಿದು ತಣ್ಣಗಾಯಿತು ದುರದ ಬಯಕೆಯು ಪುಣ್ಯ ಪುರುಷನೇ ಎಂಥ ಸೌಭಾಗ್ಯ ರೀ ನಮ್ದು ನಿಮ್ದು. ಅಮೇರಿಕಾದ ಒಂದು ಮೂಲ್ಯಾಗ ಕುಂತು ಇವತ್ತು ಯಕ್ಷಗಾನ ಯಕ್ಷ ನೃತ್ಯ ನೋಡಾಕತ್ತೀವಿ ಅಂತಂದ್ರೆ ಇದನ್ನ ಯಾರಾದ್ರೂ ಅನ್ಕೊಂಡಿದ್ರ ಈ ಥರನೂ ಒಂದು ನೋಡ್ತೀವಿ ಅಂತ? ಅದು ಅಮೇರಿಕಾದೊಳಗ ಇಲ್ಲಿ ಬಂದು. ಸೊ ಇದನ್ನ ಮಾಡಿಕೊಟ್ಟಂತ ನಮ್ಮ SJKS ಸಂಘ, ಇದನ್ನ ಮಾಡಿಕೊಟ್ಟಂತ ಯಕ್ಷ ನೃತ್ಯದ ಇಡೀ ತಂಡಕ್ಕೆ ತುಂಬಾ ತುಂಬಾ ಧನ್ಯವಾದ. ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಆದದ್ದು ಈಗ ಮುಂದಿನದು ದೇವಿ ಮಹಾತ್ಮೆಯ ಒಂದು ಭಾಗ. ಮಹಿಷಾಸುರ ಮರ್ದಿನಿ ಚಂಡಮುಂಡ ರಕ್ತ ಬೀಜಾಸುರನಂತ ರಾಕ್ಷಸರನ್ನು ವಧಿಸಿ ಲೋಕಕ್ಕೆ ಮಂಗಲವನ್ನುಂಟು ಮಾಡಿದ ಆದಿಶಕ್ತಿ ದುರ್ಗೆ ಪರಮೇಶ್ವರಿಯ ದೇವಸ್ತುತಿ ಹಾಡ ಪಾಲೆಯೇ ಜನನಿ. ಮಾಡುತ್ತಿರುವರು ಪವಿ, ಆರುಷಿ, ಭಾರತಿ ಹಾಗೂ ನಿಧಿ. ಒಂದು ದೊಡ್ಡ ಚಪ್ಪಾಳೆಯಿಂದ ಮುಂದಿನ ಭಾಗಕ್ಕೆ. ಮಹಿಷಾಸುರ
ಶಶಿ ಮೌಳಿ ಕಪಾಲಿನಿ ಪರನಯನಿ ಕಾಳಿ ಸುಗುಣಮಣಿ ಪರನಯನಿ ಕಾಳಿ ಸುಗುಣಮಣಿ ಜನನಿ ಶಕ್ತಿ ಹರಿ ಸೋದರಿ ಭಯ